ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಸಂಡೇ. ನಮ್ಮದು ಒಂದಿಷ್ಟು ಶಾಪಿಂಗ್ಸ್ ಇತ್ತು. ಶಾಪಿಂಗಿಗೆ ಅಂತ ನಾವೆಲ್ಲ ಎಲ್ಲೋ ಹೋದ್ವಿ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಕ್ಯಾಪ್ಷನ್ಸಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ನಾವಿವತ್ತು ಡೆಕತ್ಲಾನ್ ಹೋಗ್ತಾ ಇದ್ದೀವಿ. ಡೆಕತ್ಲಾನು ಸುಮಾರಷ್ಟು ಬ್ರ್ಯಾಂಚ್ ಇದೆ ಸಿಂಗಾಪುರಲ್ಲಿ. ನಾವಿಲ್ಲಿ ಒಂದು ದೊಡ್ಡ ಬ್ರ್ಯಾಂಚು ಬೆಡಾಕ್ ಅನ್ನೋ ಏರಿಯಾದಲ್ಲಿ ಇದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸಿಗತ್ತೆ ಅಲ್ಲಿ. ಬನ್ನಿ ಹಾಗಿದ್ರೆ ಹೋಗೋಣ. ಏನೇನೆಲ್ಲ ನೋಡಿದ್ವಿ, ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಸಿಂಗಾಪುರಲ್ಲಿ ಇರ್ತಕ್ಕಂಥ ಬೇರೆ ಡೆಕತ್ಲಾನ್ ಬ್ರ್ಯಾಂಚಸ್ಗೆ ಕಂಪೇರ್ ಮಾಡಿದ್ರೆ ಈ ಡೆಕತ್ಲಾನ್ ಬ್ರ್ಯಾಂಚಲ್ಲಿ ಆಪ್ಷನ್ಸ್ ನಮಗೆ ಜಾಸ್ತಿ ಇದೆ. ಇನ್ನು ಒಂದು 2-3 ಕಡೆ ಇದೆ. ದೊಡ್ಡ ದೊಡ್ಡ ಅಂಗಡಿ ಅಂತಂದರೆ ನಮ್ಗೆ ಆಬ್ವಿಯಸ್ಲಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಸ್ಪೇಸ್ ಇದೆ, ಹಾಗಾಗಿ ಶಾಪ್ ಕೂಡ ದೊಡ್ಡದಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ನಾನು ಆ್ಯಕ್ಚುಲಿ ತೊಗೊಳೋದಕ್ಕೆ ಬಂದದ್ದು ಒಂದು ಶೂ ಬೇಕಿತ್ತು. ಎಕ್ಸಸೈಸ್ ಮಾಡಲಿಕ್ಕೆ ಶೂ ಬೇಕಿತ್ತು. ವಾಕಿಂಗ್ ಆ್ಯಂಡ್ ಎಕ್ಸಸೈಸ್ ಎಲ್ಲದಕ್ಕೂ ಆಗುತ್ತೆ ಅಂತ ಶೂ ನೋಡೋದಕ್ಕೆ ಅಂತ ಬಂದೆ. ಆ್ಯಂಡ್ ನನ್ನ ಮಗನಿಗೆ ಒಂದು ಬ್ಯಾಡ್ಮಿಂಟನ್ ಶೂ ಬೇಕಿತ್ತು ಅವನಿಗೂ. ಹಾಗೇ ಸ್ವಿಮ್ಮಿಂಗ್ ಡ್ರೆಸ್ಸು ಅವನಿಗೆ, ಅದು ಇದು ನೋಡೋಣ ಅಂತ ಬಂದ್ವಿ. 1-2 ಅಂತ ಹಿಡ್ಕೊಂಬಂದರೆ ಆಬ್ವಿಯಸ್ಲಿ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಲಿಸ್ಟು. ಬನ್ನಿ ಶಾಪಲ್ಲಿ ಏನೇನೆಲ್ಲ ನೋಡಿದೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ.
ಆಲ್ರೈಟ್, ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ನಾವು ಏನೇನೆಲ್ಲ ತೊಗೊಂಡ್ವಿ, ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತಲೂ ನಿಮ್ಗೆ ಗೊತ್ತಾಯಿತು. ಶಾಪಿಂಗ್ ಎಲ್ಲ ಮಾಡಾದಮೇಲೆ ಒಬ್ವಿಯಸ್ಲಿ ಒಂದು ಊಟ ಮಾಡಬೇಕಲ್ವಾ. ಇಲ್ಲೇ ಹತ್ತಿರದಲ್ಲಿ ಏನಾದರೂ ತಿನ್ನೋಣ ಅಂತಂದು ಇಲ್ಲಿಂದಲೇ ಒಂದು ಸ್ಟಾಪ್ ಅಷ್ಟೇ, ಅಲ್ಲಿ ಬಂದು ಇಲ್ಲಿ ಒಂದು ಕೊರಿಯನ್ ಫುಡ್ ಇದೆ, ಅದನ್ನು ಟ್ರೈ ಮಾಡೋಣ ಅಂತಂದು ಅಲ್ಲಿ ರೆಸ್ಟೋರೆಂಟ್ ಹೋಗ್ತಾ ಇದ್ದೀವಿ. ಇಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಹಾಕರ್ ಸೆಂಟರ್. ಸಿಂಗಾಪುರಲ್ಲಿ ಸುಮಾರಷ್ಟು ಹಾಕರ್ ಸೆಂಟರ್ಸ್ನ ನೋಡ್ಬೋದು ನೀವು. ಒಂದೇ ಸೆಂಟರಲ್ಲೇ ನೀವು ಸುಮಾರಷ್ಟು ಫುಡ್ ಆಪ್ಷನ್ಸನ್ನು ನೋಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡಿ ಬರೀ ಸಿಂಗಾಪುರಿಯನ್ಸ್ ಕಾಣ್ತಾರೆ, ಏಕೆಂದರೆ ನಾನು ನೋಡಿದ ಹಾಗೆ ನಾನು ಇಲ್ಲಿ ಬಂದಾಗಿಂದ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಮೋಸ್ಟ್ ಆಫ್ ದ ಸಿಂಗಾಪುರಿಯನ್ಸ್ 80% ಹೊರಗಡೆನೇ ತಿಂತಾ ಇರ್ತಾರೆ. ಸೊ ಆಲ್ರೆಡಿ ನಾವು ಈಗ ಡೆಸ್ಟಿನೇಷನ್ಗೆ ಬಂದ್ವಿ. ಕೊರಿಯನ್ ಫುಡ್ಡು ನೀವು ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್. ಫಸ್ಟ್ ಟೈಮ್ ಇದಕ್ಕೆ ಬರ್ತಾ ಇರೋದು. ನಾವು ಒಂದು ಚಿಕನ್ ಮತ್ತು ವೆಜ್ ಡಿಶ್ ಆರ್ಡ್ರ್ ಮಾಡಿದ್ವಿ. ಈ ಒಂದು ಚಿಕ್ಕ ಬಟ್ಲಲ್ಲಿದೆ ಅಲ್ಲ ನೀರು, ಸೊ ಅದು ಬೀನ್ ಸ್ಪ್ರೌಟ್ ಅಂತ. ಅದು ಬೀನ್ ಸ್ಪ್ರೌಟು ಆ ನೀರಲ್ಲಿ ನೆನೆಸಿರೋವಂಥದ್ದು. ಆ ಸ್ಪ್ರೌಟು, ಆ ನೀರು ಮತ್ತು ಆ ಸ್ಪ್ರೌಟು ಎರಡೂ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು, ಒಂಥರ ಸಲಾಡ್ ಥರ. ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವ್ಲಾಗ್. ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.